ಹಲೋ, ನಮಸ್ತೆ ಎಲ್ರಿಗೂ. ಡಾಕ್ಟರ್ ಮೀನಾಕ್ಷಿ. ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ ಮೀನಾಕ್ಷಿ ಸ್ಟಡಿಗ. ನಾನಿವತ್ತು ದಿಸ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಬಗ್ಗೆ ಹೇಳಕ್ ಬಂದಿದ್ದೀನಿ. ಯಾಕೆ ಅಂದ್ರೆ ನೀವು ಆಗ್ಲೇ ನನ್ನ ಚಾನಲ್ ಅಲ್ಲಿ ನೋಡಿರ್ಬೋದು, ದಿಸ್ ವರ್ಕ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಅರ್ನ್ ಮಾಡ್ಬೋದು ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ. ಆದ್ರೆ ಅದರಲ್ಲಿ ಎಷ್ಟೋ ಜನಕ್ಕೆ ಕ್ವಾರೀಸ್ ಬರ್ತಿದೆ, ಅದು ಹೇಗೆ ವರ್ಕ್ ಆಗುತ್ತೆ ಇಲ್ಲ ಹೇಗೆ ಅರ್ನ್ ಮಾಡ್ಬೇಕು ಅಂತ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಎಷ್ಟೋ ನನ್ನ ವ್ಯೂವರ್ಸಿಗೆ, ನನ್ನ ಸಬ್ಸ್ಕ್ರೈಬರ್ಸಿಗೆ, ಈವನ್ ನನ್ನ ಕೊಲೀಗ್ಸ್ ಡಾಕ್ಟರ್ ಆಗಿ ಇವ್ರಾಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಅಂದ್ರೆ ಸೂಟ್ ಆಗಲ್ಲ ಅಂತ ಎಷ್ಟು ನನ್ಗೆ ಕಾಮೆಂಟ್ಸ್ ಬಂದು. ಸೊ ಆ ಕಾಮೆಂಟ್ಸ್ ನ ಉದ್ದೇಶದಿಂದ ಥರ್ಡ್ ಪಾಯಿಂಟ್, ಎಷ್ಟೋ ಜನಕ್ಕೆ ಡಿಸ್ಕುಲ್ಫುಲ್ ಅಂದ್ರೆ ಸುಳ್ಳು, ಯಾಕೆ ಫೇಕ್ ನ ಪ್ರಮೋಟ್ ಮಾಡ್ತಿದ್ದೀರಾ ಅನ್ನೋ ಪಾಯಿಂಟ್ ಕಾಮೆಂಟ್ ಮಾಡಿದ್ರು. ಸೊ ಇವೆಲ್ಲಾ ಪಾಯಿಂಟ್ಸ್ ಇಟ್ಕೊಂಡು ನಾನು ಇವತ್ತು ಜೆನ್ಯೂನ್ ಆಗಿ ರಿವ್ಯೂ ಕೊಡಕ್ ಬಂದಿದ್ದೀನಿ ಡಿಸ್ಕುಲ್ಫುಲ್ ಬಗ್ಗೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಗೆಲ್ಲ ತಿಳಿದಿರೋ ಹಾಗೆ ಆಲ್ರೆಡಿ ಡಿಸ್ಕುಲ್ಫುಲ್ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ, ಹೋಗಿ ನೋಡ್ಕೊಂಡಿದ್ದೀನಿ. ಆದ್ರೆ ಅದರಲ್ಲಿ ನಾನು ಅದು ಹೇಗೆ ವರ್ಕ್ ಮಾಡುತ್ತೆ, ಅದಂದ್ರೆ ಏನು, ಡಿಸ್ಕುಲ್ಫುಲ್ ಅಂದ್ರೆ ಏನು ಅನ್ನೋದಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದ್ರೆ ಜೆನ್ಯೂನ್ ರಿವ್ಯೂ ಹೇಳ್ಬೇಕು ಅಂದ್ರೆ, ಈ ಡಿಸ್ಕುಲ್ಫುಲ್ ಆಬ್ವಿಯಸ್ಲಿ ನಾನು ಮೆನ್ಷನ್ ಮಾಡಿರೋ ಹಾಗೆ ಒಂದು ಗವರ್ಮೆಂಟ್ ಅಪ್ರೂವ್ಡ್ ವೆಬ್ಸೈಟ್, ಇದೇನು ಫೇಕ್ ಅಲ್ಲ. ಎಷ್ಟೋ ಜನ ಇದನ್ನ ಫೇಕ್ ಅಂತ ತಿಳ್ಕೊಂಡಿದ್ದಾರೆ. ಆ ಫೇಕ್ ಯಾಕೆ ಅಂದ್ರೆ, ನಮ್ ಜನ ಅದನ್ನ ಹಾಕಿ ಪ್ರಮೋಟ್ ಮಾಡ್ತಿದ್ದಾರೆ. ಈ ಡಿಸ್ಕುಲ್ಫುಲ್ ಅನ್ನೋದು ಬರೀ ವರ್ಕ್ ಫ್ರಮ್ ಹೋಮ್, ನೀವು 2 to 3 hours ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡಿದ್ರೆ ನೀವು ಅರ್ನ್ ಮಾಡ್ತಿರ್ಬೋದು, ಅದೆಲ್ಲ ಸುಳ್ಳು. ಎಷ್ಟೋ ಜನ ನಮ್ಮ ಫಿಮೇಲ್ ಮೆಂಬರ್ಸ್ ಆಗಿರ್ಬೋದು, ಮೇಲ್ ಮೆಂಬರ್ಸ್ ಆಗಿರ್ಬೋದು, ಡಿಸ್ಕುಲ್ಫುಲ್ ಅವರು ಅದೊಂಥರ ಫೇಕ್ ನ ಪ್ರಮೋಟ್ ಮಾಡ್ತಿದ್ದಾರೆ. ನೀವು ಸುಮ್ಮನೆ ಲ್ಯಾಪ್ಟಾಪ್ ಮುಂದೆ 2 to 3 hours ಇಟ್ಕೊಂಡ್ರೆ ನೀವು ವರ್ಕ್ ಮಾಡ್ತಿರ್ಬೋದು, ಅರ್ನ್ ಮಾಡ್ತಿರ್ಬೋದು ಅಂತ, ಅದು ಸುಳ್ಳು. ಇದು ಒಂದು ಜೆನ್ಯೂನ್ ವೆಬ್ಸೈಟ್, ಆದ್ರೆ ಎಜುಕೇಶನಲ್ ವೆಬ್ಸೈಟ್. ಈ ಡಿಸ್ಕುಲ್ಫುಲ್ ಅಲ್ಲಿ ನಿಮ್ಗೆ ಎಲ್ಲಾ ತಿಳಿದಿರೋ ಹಾಗೆ 5 ಕೋರ್ಸಸ್ ಇದೆ, ಇಟ್ಸ್ ಆರ್ ರಿಲೇಟೆಡ್ ಟು ಸಿಸ್ಟಮ್. ನೀವು ಒಂದ್ ವೇಳೆ IT ಪ್ರೊಫೆಷನಲ್ ಆಗಿದ್ರೆ, ಇಲ್ಲ ನೀವು ಯಾವ್ದೋ BCom BBA ರಿಲೇಟೆಡ್ ಟು ಸಿಸ್ಟಮ್ ಪ್ರೊಫೆಷನಲ್ ಆಗಿದ್ರೆ, ಆ ಕೋರ್ಸ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ಪೆಷಲ್ ಪಾಯಿಂಟ್, ಇಲ್ಲ ನಮ್ಗೆ ಆ ಫೀಲ್ಡ್ ರಿಲೇಟೆಡ್ ಇಲ್ಲ ಅಂದ್ರೇನು ನೀವು ಆ ಕೋರ್ಸಸ್ ಮಾಡ್ಕೋಬಹುದು. ಯಾಕೆಂದ್ರೆ ನಿಮ್ಗೆ ಸಿಸ್ಟಮ್ ನಾಲೆಜ್ ಬರುತ್ತೆ. ಈಗ ಅದರಲ್ಲಿ ಬೇಸಿಕ್ ಮಾರ್ಕೆಟಿಂಗ್ ಮಾಸ್ಟರಿ ಅಂತ ಒಂದು ಬೇಸಿಕ್ ಕೋರ್ಸ್ ಇದೆ. ಆ ಫಸ್ಟ್ ಕೋರ್ಸ್ ನ ನೀವು ಆಫ್ ಮಾಡ್ಕೊಂಡ್ರೆ, ನೀವು ಫೇಸ್ಬುಕ್ ಹೆಂಗೆ ರನ್ ಮಾಡ್ಬೇಕು, ಇನ್ಸ್ಟಾಗ್ರಾಮ್ ಹೆಂಗೆ ರನ್ ಮಾಡ್ಬೇಕು, ಯಾಕಂದ್ರೆ ಆ ಕೋರ್ಸ್ ಯಾಕೆ ಪಡ್ಕೋಬೇಕು ಅಂದ್ರೆ, ಇವಾಗ ನಮ್ಗೆ ಎಲ್ಲರಿಗೂ ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲಿ ಪ್ರೊಫೈಲ್ ಕ್ರಿಯೇಟ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತು. ಆದ್ರೆ ಆ ಪ್ರೊಫೈಲ್ ನ ವೈರಲ್ ಹೆಂಗ್ ಮಾಡ್ಬೇಕು, ನಮ್ ರೀಲ್ಸ್ ನ ವೈರಲ್ ಆಗಿ ಹೆಂಗ್ ಕ್ರಿಯೇಟ್ ಮಾಡ್ಬೇಕು, 100% ಪರ್ಫೆಕ್ಟ್ ಪ್ರೊಫೈಲ್ ನ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಅಲ್ವಾ. ಸೊ ಆ ಕೋರ್ಸ್ ಅಲ್ಲಿ ನಿಮ್ಗೆ ಬೇಸಿಕ್ ನಾಲೆಜ್ ಆಫ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಿಮ್ ಓನ್ ಆಪ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಓನ್ ವೆಬ್ಸೈಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಇದೆಲ್ಲ ಹೇಳ್ಕೊಡ್ತಾರೆ. ಸೊ ಅದೆಲ್ಲ ಈಗ ನಾನು ಆಬ್ವಿಯಸ್ಲಿ ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಆದ್ರೂ ಅದೆಲ್ಲ ನಾಲೆಜ್ ಪಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ಯಾಕಂದ್ರೆ ನೀವು ಯೂಟ್ಯೂಬ್ ರನ್ ಮಾಡ್ತಿದ್ದೀನಿ. ಸೊ ಅದೆಲ್ಲ ನಾಲೆಜ್ ನನಗೆ ಬೇಕು ಅಲ್ವಾ. ಸೊ ಆ ಕೋರ್ಸ್ ನ ನಾನು ಪಡ್ಕೋಬಹುದು. ಹೀಗೆ ಇನ್ನು 4 ಟೋಟಲ್ 5 ಕೋರ್ಸಸ್ ನಿಮ್ಗೆ, ಆ 5 ಕೋರ್ಸಸ್ ಅಲ್ಲೂ ಸಬ್ ಕೋರ್ಸಸ್ ಟೋಟಲ್ 20 to 24 ಕೋರ್ಸಸ್ ನಿಮ್ಗೆ ಅವೈಲೇಬಲ್ ಇದೆ ಆ ಗುರುಕುಲ್ ಅಲ್ಲಿ. ಸೊ ನೀವು ಜಾಯಿನ್ ಆಗಿ ಆ ಕೋರ್ಸಸ್ ನಾಲೆಜ್ ನಾನು ಪಡ್ಕೋಬಹುದು. ವಿತ್ ದಟ್ ಆ ಕೋರ್ಸ್ ಜೊತೆ ಅವ್ರು ನಿಮ್ಗೆ ಈ ಸರ್ಟಿಫಿಕೇಟ್ ಕೊಡ್ತಾರೆ, ಈ ವ್ಯಕ್ತಿ ನಮ್ಮ ಹತ್ರ ಈ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ನೀವು ಒಂದ್ ವೇಳೆ ಆ ಫೀಲ್ಡ್ ಅಲ್ಲಿ ಏನಾದ್ರು ಮುಂದೋಗ್ಬೇಕಂದ್ರೆ, ಲೈಕ್ ನಿಮ್ ಓನ್ ಸೆಟಪ್ ಮಾಡ್ಕೊತಿರೋ, ಇಲ್ಲ ಶಾಪೇ ಇಟ್ಕೋತಿರೋ, ಇಲ್ಲ ಓನ್ ಆಪ್ ಕ್ರಿಯೇಟ್ ಮಾಡ್ಕೋತಿರೋ, ಆ ಸರ್ಟಿಫಿಕೇಟ್ ನೀವು ಎಲಿಜಿಬಲ್ ಆಗ್ತೀರಾ ಮುಂದೆ ಸಾಗೋಕೆ. ಪ್ಯೂರ್ಲಿ ಎಜುಕೇಶನ್. ಮತ್ತೆ ಇದರಿಂದ ಅರ್ನ್ ಹೆಂಗ್ ಮಾಡ್ಬೇಕು ಅಂದ್ರೆ, ಇದರಿಂದ ಈ ಕೋರ್ಸಸ್ ಇಂದ ನಿಮ್ಗೆ ಏನೋ ಅರ್ನ್ ಸಿಗಲ್ಲ, ನಿಮ್ಗೆ ನಾಲೆಜ್ ಸಿಗುತ್ತೆ. ಪ್ಲಸ್ ಆ ಸರ್ಟಿಫಿಕೇಟ್ಸ್ ಇಂದ ನೀವು ಏನಾದ್ರು ಪ್ರೊಫೆಷನಲಿ ವರ್ಕ್ ಮಾಡ್ಕೋಬಹುದು. ಅದು ಬಿಟ್ರೆ ಅರ್ನ್ ಏನು ಮಾಡಕ್ಕಾಗಲ್ಲ. ಆದ್ರೆ ಅರ್ನ್ ಹೇಗೆ ಮಾಡೋದು ಈ ಬಿಸ್ಕುಲ್ ಅಲ್ಲಿ ಅಂದ್ರೆ, ಈ 5 ಕೋರ್ಸಸ್ ನ ಪ್ರಮೋಟ್ ಮಾಡಿ, ನೀವು ನಿಮ್ ಥ್ರೂ ಈ 5 ಕೋರ್ಸಸ್ ನ ಯಾರಿಗಾದ್ರೂ ಜಾಯಿನ್ ಮಾಡಿಸಿದ್ರೆ, ಆ ಕೋರ್ಸ್ ನ 80%, 70 to 80% ಕಮಿಷನ್ ನೀವು ಕೊಡ್ತಾರೆ ಎವ್ರಿ ಟ್ಯೂಸ್ಡೇ. ಅದು ಜೆನ್ಯೂನ್ ಆಗಿ ಇವನ್ ನಾನು ಪಡ್ಕೋತಿದ್ದೀನಿ ಎವ್ರಿ ಟ್ಯೂಸ್ಡೇ ಅಮೌಂಟ್ ನ. ಸೊ ಈ ಕೋರ್ಸಸ್ ನ ನೀವು ಪ್ರಮೋಟ್ ಮಾಡೋದ್ರಿಂದ, ನೀವೇನ್ ಜಾಯಿನ್ ಮಾಡಿಸ್ತೀರೋ ಅದ್ರ ಕಮಿಷನ್ ನಿಮಗೆ ಬರುತ್ತೆ ಹೊತ್ತು ಸುಮ್ನೆ ಮನೇಲಿ ಕುತ್ಕೊಂಡು ಸಿಸ್ಟಮ್ 2 to 3 hours ಯೂಸ್ ಮಾಡೋದ್ರಿಂದ ನೀವೇನೋ ಅರ್ನ್ ಮಾಡಕ್ ಸಾಧ್ಯ ಇಲ್ಲ. ನೀವು ಈ ಕೋರ್ಸಸ್ ನ ಪ್ರಮೋಟ್ ಹೇಗ್ ಮಾಡ್ಬೇಕು ಅಂದ್ರೆ, ನಿಮ್ ಸೋಷಿಯಲ್ ಮೀಡಿಯಾಲಿ ಅಕೌಂಟ್ಸ್ ಇರ್ಬೇಕು, ನಿಮ್ ಸೋಷಿಯಲ್ ನೆಟ್ವರ್ಕ್ ಚೆನ್ನಾಗಿರ್ಬೇಕು, ಅವ್ರ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಯಾರಾದ್ರೂ ಲೈಕ್ ನೆಟ್ವರ್ಕಿಂಗ್ ಇದ್ರೆ ನೀವು ಅವ್ರನ್ನ ಜಾಯಿನ್ ಮಾಡಿಸಿ ಅರ್ನ್ ಮಾಡ್ಬೋದು ಅಷ್ಟೇ. ಆದ್ರೆ ಇದನ್ನ ನಮ್ ಹೆಣ್ಮಕ್ಳು ಆರ್ ಈವನ್ ಗಂಡ್ಮಕ್ಳು, ಬರೀ ಹೆಣ್ಮಕ್ಳು ಅಂತ ಅಲ್ಲ, ಇನ್ಸ್ಟಾಗ್ಲಿ ಅವರ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಹೇಗೆ ಅದನ್ನ ಪ್ರಮೋಟ್ ಮಾಡ್ತಿದ್ದಾರೆ ಅಂದ್ರೆ, ನೀವು ಜಸ್ಟ್ 2 to 3 hours ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಯು ಕ್ಯಾನ್ ಅರ್ನ್ ಲ್ಯಾಕ್ಸ್ ಟುಗೆದರ್, ಥೌಸಂಡ್ಸ್ ಟುಗೆದರ್ ಪರ್ ಮಂತ್ ಅಂತ ತೋರಿಸ್ತಿದ್ದಾರೆ. ಅದನ್ನ ನೋಡಿ ಎಷ್ಟೋ ಜನ ಹೌಸ್ ವೈಫ್ಸ್, ಅದ್ರಲ್ಲಿ ಅವ್ರು ತೋರಿಸೋದು ಹಾಗೆ ಅಲ್ವಾ, 10th ಪಾಸ್ ಆಗಿರೋರು, ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್ ಎಲ್ಲರೂ ಜಾಯಿನ್ ಆಗ್ಬೋದು. ಜಾಯಿನ್ ಆಗಿ ನೀವು ಎವ್ರಿ ಮಂತ್ ಥೌಸಂಡ್ಸ್ ಟುಗೆದರ್ ಅರ್ನ್ ಮಾಡ್ಕೋಬಹುದು ಅಂತ ಅವ್ರದ್ದು ಅಕೌಂಟ್ ಎಲ್ಲ ತೋರಿಸ್ತಾರೆ. ಅದು ಅಕೌಂಟ್ ಎಲ್ಲ ಜೆನ್ಯೂನ್, ಅದೇನು ಫೇಕ್ ಅಲ್ಲ. ಆದ್ರೆ ಅವ್ರು ಪ್ರಮೋಟ್ ಮಾಡ್ತಿರೋ ಬೇಸ್ ಆ ಸುಳ್ಳಿಂದ ಈವನ್ ಬಿಸ್ಕುಲ್ ಅನ್ನೋ ಎಜುಕೇಶನಲ್ ವೆಬ್ಸೈಟ್ ಜೆನ್ಯೂನ್ ಆಗಿದ್ರೇನು ಅದು ಫೇಕ್ ಆಗ್ತಿದೆ ಅಷ್ಟೇ. ಸೊ ನಾನು ಕೇಳ್ಕೊಳ್ಳೋದೇನು, ಅವ್ರ
ಕಮಾಂಡ್ ಮಾಡೋದೇನು ಅಂದ್ರೆ, ನೀವು ಪ್ರಮೋಟ್ ಮಾಡ್ತಿರೋ ಡೈರೆಕ್ಟ್ ಬಿಸ್ ಗುರುಕುಲ್ ಈ ಕೋರ್ಸಸ್ ಇದೆ ನಮ್ಮ ಹತ್ರ, ನೀವು ಬೇಕಿದ್ರೆ ಜಾಯಿನ್ ಆಗಿ ಅಂತ ಪ್ರಮೋಟ್ ಮಾಡಿ. ಅದನ್ನ ಬಿಟ್ಟು ನೀವು ಸುಮ್ಮನೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ನೀವು ಅರ್ನ್ ಮಾಡ್ಬೋದು ಅಂತ ಸುಳ್ಳೆಲ್ಲ ಹೇಳಿ ಜಾಯಿನ್ ಮಾಡಿಸಿ ನೀವು ಕಮಿಷನ್ ತಗೊಂಡು ಆಮೇಲೆ ಅವರಿಗೆ ಏನು ರೆಸ್ಪಾನ್ಸ್ ಕೊಡ್ಲಾರ್ದೆ ಇದ್ರು ಪಾಪ ಅವ್ರಿಗೆ ಮೋಸ ಮಾಡಬೇಡಿ. ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಹೌಸ್ ವೈಫ್ಸ್ ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಈ ಬಿಸ್ ಗುರುಕುಲ್ ಅಲ್ಲಿ ಅರ್ನ್ ಮಾಡ್ಬೋದಂತೆ, ನಾನು ಜಾಯಿನ್ ಆಗ್ತೀನಿ ನಾನು ಅಂತ. ಆದ್ರೆ ಇಬ್ಬರು 3 ಜನ ಹೆಣ್ಮಕ್ಳಿಗೆ ನಾನು ಜೆನ್ಯೂನ್ ಇರೋದು ಹೇಳಿದೀನಿ. ನೀವು ಒಂದೇ ಹೌಸ್ ವೈಫ್, ನಿಮ್ಗೇನು ಸೋಷಿಯಲ್ ಮೀಡಿಯಾ ಇಲ್ಲ, ನೆಟ್ವರ್ಕ್ ಇಲ್ಲ ಅಂದ್ರೆ ಇದರಿಂದ ಅರ್ನ್ ಮಾಡಕ್ ಸಾಧ್ಯ ಇಲ್ಲ, ಜಾಯಿನ್ ಆಗ್ಬೇಡಿ ಅಂತ. ಒಂದ್ ವೇಳೆ ಅವರು ಈ ವಿಡಿಯೋನ ನೋಡ್ತಿದ್ರೆ ಕೈಲಿ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ನಾನು ಇನ್ಫಾರ್ಮ್ ಮಾಡಿದ್ದೆ ಅಂತ. ಸೊ ಬೇರೆ ಹೆಂಗ್ಸ್ರು ಗೊತ್ತಾಗುತ್ತೆ. ಯಾಕಂದ್ರೆ ಎಷ್ಟೋ ಜನ ನಾನು ಕಾಮೆಂಟ್ ಮಾಡಿ ಕೇಳ್ತಿದ್ರು, ಇದೊಂದು ಬಿಸ್ ಗುರುಕುಲ್ ಫೇಕ್ ವರ್ಕ್ ಫ್ರಮ್ ಹೋಮ್, ಯಾಕೆ ನೀವು ಡಾಕ್ಟರ್ ಆಗಿ ಪ್ರಮೋಟ್ ಮಾಡ್ತಿದ್ದೀರಾ ಅಂತ. ಅಂತ ವ್ಯಕ್ತಿಗಳಿಗೆ ನಾನು ಯಾಕೆ ಪ್ರಮೋಟ್ ಮಾಡ್ತಿದ್ದೀನಿ, ಇದು ಜೆನ್ಯೂನ್ ಫೇಕ್ ಅಂತ ಗೊತ್ತಾಗುತ್ತೆ ಆಕ್ಚುಲಿ. ಆಮೇಲೆ ಇನ್ನೊಂದು ಏನು ಅಂದ್ರೆ, ಕೆಲವೊಂದು ತಲೆಯಲ್ಲಿರೋದು ಬಿಸ್ ಗುರುಕುಲ್ ಅನ್ನೋದು ಚೈನ್ ಮಾರ್ಕೆಟಿಂಗ್ ಅಂತ. ಇದು ಚೈನ್ ಮಾರ್ಕೆಟಿಂಗ್ ಅಲ್ಲ. ಯಾಕಂದ್ರೆ ಚೈನ್ ಮಾರ್ಕೆಟಿಂಗ್ ಅಲ್ಲಿ ನಾನು ಎಷ್ಟೋ ಚೈನ್ ಮಾರ್ಕೆಟಿಂಗ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ನಮಗೆ ಅಪ್ರೋಚ್ ಆಗಿದ್ರು, ಅದು ನಾನು ಎಂಟರ್ಟೈನ್ ಮಾಡ್ತಿಲ್ಲ. ಯಾಕಂದ್ರೆ ಅದರಲ್ಲಿ ಒಬ್ಬರಿಂದ ಒಬ್ರಿಗೆ ಜಾಯಿನ್ ಮಾಡಿಸಿ ಮತ್ತೆ ಅವ್ರ ಥ್ರೂ ಕಮಿಷನ್, ಅವ್ರ ಜೋಡಿಯ ಥ್ರೂ ಕಮಿಷನ್ ತಗೊಳ್ಳೋದಿರುತ್ತೆ, ಅದು ಚೈನ್ ಮಾರ್ಕೆಟಿಂಗ್. ಇದ್ರಲ್ಲಿ ಹಾಗೇನಿಲ್ಲ. ನೀವು ಒಬ್ರಿಗೆ ಜಾಯಿನ್ ಮಾಡಿಸಿದ್ರೆ ಅವ್ರದ್ದು ಜಾಯಿನ್ ಮಾಡಿಸಿ ನಿಮ್ಗೆ ಕಮಿಷನ್ ಬರುತ್ತೆ. ನೆಕ್ಸ್ಟ್ ಅವ್ರಿಗೆ ನಿಮ್ಗೆ ಏನೂ ಕನೆಕ್ಷನ್ ಇರಲ್ಲ. ಅವ್ರು ಜಾಯಿನ್ ಮಾಡ್ತಿದ್ದು ಲೈಕ್ ಜೂನಿಯರ್ ಕಮಿಷನ್, ಸೆಮಿ ಜೂನಿಯರ್ ಕಮಿಷನ್ ಇದೆಲ್ಲ ಇದ್ರಲ್ಲಿ ಬರಲ್ಲ. ಸೊ ಇದು ಚೈನ್ ಮಾರ್ಕೆಟಿಂಗ್ ಅಲ್ಲ, ಇದು ಜೆನ್ಯೂನ್ ಎಜುಕೇಶನ್ ವೆಬ್ಸೈಟ್. ನೀವು ಎಜುಕೇಶನ್ ನಾಲೆಜ್ ಪಡ್ಕೋಬಹುದಾದ್ರೆ ಇದನ್ನ ಜಾಯಿನ್ ಆಗಿ. ಒಂದ್ ಮಾತು. ಇನ್ನೊಂದು, ಸೋಷಿಯಲ್ ನೆಟ್ವರ್ಕಿಂಗ್ ಚೆನ್ನಾಗಿದೆ, ನೀವು ಇದನ್ನ ಕೋರ್ಸಸ್ ನ ಆರಾಮಾಗಿ ಪ್ರಮೋಟ್ ಮಾಡ್ಬೋದು ಅಂದ್ರೆ ಜಾಯಿನ್ ಆಗಿ ಪ್ರಮೋಟ್ ಮಾಡಿ ಅರ್ನ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಬಿಸ್ ಗುರುಕುಲ್ ಅನ್ನೋದು ಒಂದು ಜೆನ್ಯೂನ್ ವೆಬ್ಸೈಟ್, ಆದ್ರೆ ಎಜುಕೇಶನಲ್ ವೆಬ್ಸೈಟ್, ನಾಟ್ ವರ್ಕ್ ಫ್ರಮ್ ಹೋಮ್ ವೆಬ್ಸೈಟ್. ನೀವು ಒಂದ್ ವೇಳೆ ಅರ್ನ್ ಮಾಡ್ಕೋಬೇಕು ಅಂದ್ರೆ ಈ 5 ಕೋರ್ಸಸ್ ನ ಪ್ರಮೋಟ್ ಮಾಡಿ ಅದರಿಂದ ಕಮಿಷನ್ ಪಡ್ಕೊಳ್ಳೋದೇ ಅರ್ನ್ ಅಷ್ಟೇ ಇದರಲ್ಲಿ. ಆದ್ರೆ ಜೆನ್ಯೂನ್ ಆಗಿ ಎವ್ರಿ ಟ್ಯೂಸ್ಡೇ, ನೀವು ಟ್ಯೂಸ್ಡೇ ಅವ್ರು ಕೌಂಟ್ ಮಾಡೋದು. ನೀವು 1 ವೀಕ್ ಅಲ್ಲಿ ಎಷ್ಟು ಕೋರ್ಸ್ ನ ಪ್ರಮೋಟ್ ಮಾಡಿಸ್ತೀರೋ ಆ ಕೋರ್ಸ್ ನ ಕಮಿಷನ್ ಎವ್ರಿ ಟ್ಯೂಸ್ಡೇ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಅದ್ರಲ್ಲಿ ಏನು ಸುಳ್ಳಿಲ್ಲ, ಫೇಕ್ ಇಲ್ಲ, ಕ್ರೆಡಿಟ್ ಆಗೇ ಆಗುತ್ತೆ. ಬರೀ 10 ಸ್ಟೂಡೆಂಟ್ಸ್ ಹೌಸ್ ವೈಫ್ ಜಾಯಿನ್ ಆಗಿ ಟುಗೆದರ್ ಅರ್ನ್ ಮಾಡ್ಬೋದು ಅನ್ನೋದು ಸುಳ್ಳು. ಒಂದ್ ವೇಳೆ ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸ್ಪೆಷಲಿ ಯಾರು ಬಿಸ್ ಗುರುಕುಲ್ ಜಾಯಿನ್ ಆಗ್ಬೇಕು ಅಂತಿದಾರೋ, ಇಲ್ಲ ಯಾರು ಆಲ್ರೆಡಿ ಬಿಸ್ ಗುರುಕುಲ್ ಜಾಯಿನ್ ಆಗಿದ್ದಾರೆ ಆದ್ರೆ ಅವರಿಗೆ ಹೇಗ್ ವರ್ಕ್ ಮಾಡ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ಅಂತಾನು ಇರೋರಿಗೆ ಶೇರ್ ಮಾಡಿ. ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ನನ್ನ ವಿಡಿಯೋಸ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂಡ್ ನಾನು ಜೆನ್ಯೂನ್ ಆಗಿ ಬಿಸ್ ಗುರುಕುಲ್ ಬಗ್ಗೆ ವಿಡಿಯೋ ಕೊಟ್ಟಿದ್ದೀನಿ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಅಂಡ್ ಎವ್ರಿ ಡೇ ಆರ್ ಆಲ್ಟರ್ನೇಟಿವ್ ಡೇ ನಾನು ಹೆಲ್ತ್ ಬಗ್ಗೆನೂ ಮಾಹಿತಿ ಕೊಡ್ತಾನೆ ಇರ್ತೀನಿ ಈ ಚಾನಲ್ ನಲ್ಲಿ. ಸೊ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ನ ಆನ್ ಮಾಡೋದು ಮರೆಯಬೇಡಿ. ಡಾಕ್ಟರ್ ಮೀನಾಕ್ಷಿ, ಸೈನಿಂಗ್ ಆಫ್. ಥ್ಯಾಂಕ್ ಯು.